ಸೀಕ್ರೆಟ್ ಆಫ್ ದಿ ಚೈಲ್ಡ್ ಡಾರ್ಸ್ ಈ ವೆಬ್ ಸೀರೀಸ್ನ ರೀಸೆಂಟಾಗಿ ನೋಡಿದೆ. ಈ ವೆಬ್ ಸೀರೀಸ್ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಒಂದು ವಿಷಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಬೇಕು. ಈ ವೆಬ್ ಸೀರೀಸಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನಲ್ಲಿ ನಮ್ಮ ಬಾದಾಮಿಲಿರೋ ಒಂದು ಶಿವನ ದೇವಸ್ಥಾನಕ್ಕೆ ಬರ್ತಾರೆ. ಆ ದೇವಸ್ಥಾನಕ್ಕೆ ಬಂದಾಗ ಪ್ರತಿಯೊಬ್ಬ ಪಾತ್ರಧಾರಿ ಕಾಲಲ್ಲಿ ಚಪ್ಪಲಿಗಳು, ಶೂಸ್ ಇರ್ತವೆ. ವೆಸ್ಟರ್ನ್ ಬೇಡ, ನಮ್ಮ ಇಂಡಿಯನ್ ವೆಬ್ ಸೀರೀಸಲ್ಲೇ ನಮ್ಮ ಹಿಂದೂ ರಿಲಿಜನ್ಸ್ಗೆ ಇಷ್ಟು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಹೆಂಗೆ ಸರ್? ಇದೊಂದು ಸೀನ್ನ ನೋಡ್ಬೇಕಾದ್ರೆ ನನಗೆ ತುಂಬ ಕಷ್ಟ ಆಯಿತು. ಇಂಥ ಮಿಸ್ಟೇಕ್ಗಳನ್ನ ಬರೋ ಫಿಲಮಲ್ಲಿ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಧರ್ಮದವರ ಮನೋಭಾವಕ್ಕೆ ಧಕ್ಕೆ ಉಂಟು ಮಾಡ್ದಂಗೆ ಆಗುತ್ತೆ. ಇನ್ನು ಈ ವೆಬ್ ಸೀರೀಸು ರೀಸೆಂಟಾಗಿ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ ರಿಲೀಸ್ ಆಯಿತು. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವೆಬ್ ಸೀರೀಸ್ ಬಗ್ಗೆ ಮಾತಾಡ್ತಾ ಬಂದರೆ ಇದೊಂದು ಡೀಸೆಂಟ್ ವೆಬ್ ಸೀರೀಸು. ಅದು ಡೀಸೆಂಟ್ ಏನಕ್ಕೆ ಬಂತು ಅಂದರೆ ಲಾಸ್ಟ್ 3 ಎಪಿಸೋಡಿಂದ. ಲಾಸ್ಟ್ 3 ಎಪಿಸೋಡು ತುಂಬ ಎಂಗೇಜಿಂಗ್ ಆಗಿರ್ತವೆ. ಬಟ್ ಫಸ್ಟ್ 3 ಎಪಿಸೋಡ್ ಇದೆಯಲ್ಲ, ಅದರಲ್ಲಿ ಪ್ರೊಸೀಡಿಂಗಲ್ಲಿ, ಸ್ಕ್ರೀನ್ ಪ್ಲೇನಲ್ಲಿ ತುಂಬ ಫಾಲ್ಸ್ ಇದ್ದಾವೆ. ಅದು ಬಿಟ್ಟರೆ ಲಾಸ್ಟ್ 3 ಎಪಿಸೋಡು ತುಂಬ ಚೆನ್ನಾಗಿದ್ದಾವೆ. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ, ಛತ್ರಪತಿ ಶಿವಾಜಿಯ ಸಿಂಹಾಸನ ಮತ್ತು ವಿಜಯನಗರದ ಟ್ರೆಸರು ಅಂದರೆ ನಿಧಿ ಎಲ್ಲ ಒಂದು ಕಡೆ ಬಚ್ಚಿಟ್ಟಿರ್ತಾರೆ. ಅದನ್ನು ಹುಡುಕೊಂಡು ಹೋಗೋದೇ ಈ ವೆಬ್ ಸೀರೀಸ್ನ ಮೇನ್ ಪ್ಲಾಟ್. ಇಲ್ಲಿ ಚೈಲ್ಡ್ ಡಾರ್ಸ್ ಯಾರು, ಅವ್ರಿಗೂ ಈ ನಿಧಿಗೂ ಏನು ಸಂಬಂಧ ಅಂತ ನೀವು ಈ ಸೀರೀಸಲ್ಲೇ ನೋಡಬೇಕು. ಅದರಲ್ಲೂ ನಮ್ಮ ಹಿಸ್ಟ್ರಿ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ನ ತಗೊಂಡಿದ್ದಾರೆ. ಈ ವೆಬ್ ಸೀರೀಸ್ನ ಸ್ಟೋರಿ ರೆಡಿ ಮಾಡೋದಕ್ಕೆ ವಿಜಯನಗರ, ಚಾಲುಕ್ಯ ಮತ್ತು ಮರಾಠರ ಕೆಲವೊಂದು ಸೀನ್ಸ್ನ ಚೆನ್ನಾಗಿ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಇನ್ನು ಈ ಸೀರೀಸಲ್ಲಿರೋ ಎಲ್ಲ ಆ್ಯಕ್ಟರ್ಸು ಅವರವರ ಕ್ಯಾರೆಕ್ಟರ್ಗೆ ಒಂದೊಳ್ಳೆ ಜಸ್ಟಿಫೈ ಮಾಡಿದ್ದಾರೆ. ಬಟ್ಟು ವಿಲನ್ ಕ್ಯಾರೆಕ್ಟರ್ಗೆ ಅವರು ಅಷ್ಟು ಸೂಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಬಟ್ಟು ಆಶೀಶ್ ವಿದ್ಯಾರ್ಥಿ ಅವರಿಗೆ ತುಂಬ ದಿನ ಆದಮೇಲೆ ಒಂದೊಳ್ಳೆ ಪಾತ್ರ ಸಿಕ್ಕಿದೆ. ಇನ್ನು ನಮ್ಮ ಕನ್ನಡದಲ್ಲಿ ಅವ್ರು ಕಾಣಿಸ್ಕೊಂಡು ತುಂಬ ವರ್ಷಗಳೇ ಆಗೋಗಿದ್ದಾವೆ. ಇನ್ನು VFX ಇನ್ನೂ ಇಂಪ್ರೂವ್ ಆಗಬೇಕಾಗಿತ್ತು. ಬಟ್ ಓಕೆ, ಬ್ಯಾಕ್ಗ್ರೌಂಡ್ ಸ್ಕೋರು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಡೈರೆಕ್ಷನ್ನು ಇನ್ನೂ ಸ್ವಲ್ಪ ಬೆಟರ್ ಆಗಿರಬೇಕು. ಈ ಸೀರೀಸಲ್ಲಿ ಸ್ವಲ್ಪ ನೆಗೆಟಿವ್ ಅನ್ಸೋದು ಅಂದರೆ ಸ್ಕ್ರೀನ್ ಪ್ಲೇ ಮತ್ತು ಎಕ್ಸಿಕ್ಯೂಷನ್ನು. ಅದರಲ್ಲೂ ಫಸ್ಟು 3 ಎಪಿಸೋಡಲ್ಲಿ ತುಂಬ ಮಿಸ್ ಆಗ್ತೀವಿ ಅದನ್ನು. ಬಟ್ ಲಾಸ್ಟ್ 3 ಎಪಿಸೋಡು ತುಂಬ ಎಂಗೇಜ್ ಮಾಡ್ತವೆ. ಈ ಸೀರೀಸ್ನ ಪ್ರತಿಯೊಂದು ಎಪಿಸೋಡು 30ರಿಂದ 40 ನಿಮಿಷದವರೆಗೂ ಇದೆ. ಜಾಸ್ತಿ ಲ್ಯಾಗ್ ಅನಿಸಲ್ಲ. ಟೋಟಲ್ ರನ್ ಟೈಮ್ ಅಂತ ಅಂದರೆ ಒಂದು 3-3.5 ಗಂಟೆ ಬರ್ಬೋದು ಅಷ್ಟೇ, ಜಾಸ್ತಿ ಬರೋದಿಲ್ಲ. ಮತ್ತು ಅಡಲ್ಟ್ ಸೀನ್ ಆಗಲಿ, ಬ್ಯಾಡ್ ಲ್ಯಾಂಗ್ವೇಜ್ ಆಗಲಿ ಯಾವುದೂ ಇಲ್ಲ. ಆದರೆ ದೇವಸ್ಥಾನಕ್ಕೆ ಆ ಥರ ಶೂಸು, ಚಪ್ಪಲಿ ಹಾಕೊಂಡು ಹೋಗೋ ಸೀನು ನನಗೆ ತುಂಬ ಹರ್ಟಾಯಿತು. ಅಷ್ಟು ಬಿಟ್ಟರೆ ಇದೊಂದು ಬೆಟರ್ ಸೀರೀಸು. ಟೈಮ್ ಇದ್ದರೆ ಹಾಟ್‌ಸ್ಟಾರಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ.